ಶ್ರೀಮಂತ ನಟಿಯಾದಂಥ ಪದ್ಮಾ ವಾಸಂತಿ ಅವರೇ, ದೇಶ ವಿದೇಶಗಳಲ್ಲಿ ಕನ್ನಡದ ಕಂಪನ್ನು ಪಸರಿಸ್ತಾ ಇರುವ ಖ್ಯಾತ ಹಾಸ್ಯ ನಟರಾದಂತಹ ಗಂಗಾವತಿ ಪ್ರಾಣೇಶ್ ಅವರೇ, ಶ್ರೀಯುತ ರಮೇಶ್ ಕುನ್ನೂರ್ ಅವರೇ, ಶ್ರೀಮತಿ ಪದ್ಮಾವತಿ ಅವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕನ್ನಡದ ಹಂಸಗಳೇ, ನಾನು ಈ ಕಾರ್ಯಕ್ರಮಕ್ಕೆ ಅನಿರೀಕ್ಷಿತ ಅತಿಥಿ. ಕಳೆದ ಒಂದು 15 ದಿವಸದಿಂದ ನಮ್ಮ MD ಅವರಾದಂಥ ಶಿವಸ್ವಾಮಿ ಅವರಿಗೆ ಗೆಸ್ಟ್ ಹುಡುಕ್ತಾ ಇದೆ ಈ ಕಾರ್ಯಕ್ರಮಕ್ಕೆ. ನಾನು ಕೊನೆಗೆ ಯಾರೂ ಸಿಗಲಿಲ್ಲ. ಮದುವೆಯಾಗೋ ಬ್ರಹ್ಮಚಾರಿ ಆದರೆ ನೀನೇ ನನ್ನ ಗಂಡ ಆಗೋ ಅನ್ನೋ ಥರ ನೀವೇ ಬಂದ್ಬಿಡಿ ಹೋಗಲಿ ಅಂತೇಳಿ ಶಿವಸ್ವಾಮಿ ಇವತ್ತು ನನಗೆ ಬರಮಾಡ್ಕೊಂಡ್ರು. ನನಗೆ ಇಲ್ಲಿ ಬಂದಮೇಲೆ ಭಾಳ ಸಂತೋಷ ಆಯಿತು. ಯಾಕೆ ಅಂತಂದರೆ KMF ಅಂದರೆ ಅದು ಕನ್ನಡ ನಾಡಿನ ಒಂದು ಅಸ್ಮಿತೆ. ಇನ್ನೊಂದು ಖುಷಿ ಏನು ಅಂತಂದರೆ KMFನ ಪಿತಾಮಹ MV ಕೃಷ್ಣಪ್ಪನವರು ನಮ್ಮೂರಿನವರು. ಹೀಗಾಗಿ ಅವರು ಕಟ್ಟಿ ಬೆಳೆಸಿದಂತಹ ಒಂದು ಸಂಸ್ಥೆ ಇವತ್ತು ಸಂಸ್ಥೆ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದನೇ ಭಾಗವಹಿಸಿದ್ದೇನೆ. ಪ್ರಾಣೇಶ್ ಸರ್ ಅವರು ತಮ್ಮ ಮಾತುಗಳಲ್ಲೇ ಆಗಲೇ ಹೇಳ್ತಾ ಇದ್ರು, ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆ ಆಗಿದೆ ಅಂತ. ನಿಜ ಸರ್, ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆಯಾಗಿ ನೋಡುವ ಸಂಸ್ಕೃತಿ ಜಾಸ್ತಿ ಆಗಿದೆ. ಈಗ ಹಿಂದೆ ಎಲ್ಲ ಯಾವುದಾದ್ರೂ ಮನೆಗೆ ಹೋದ್ರು ಕೂಡ ನಿಮಗೆ ಒಂದು ಸುಧಾ ಸಿಗೋದು, ಇಲ್ಲ ಒಂದು ಮಯೂರ ಸಿಗೋದು, ಇಲ್ಲ ಒಂದು ತರಂಗ ಸಿಗೋದು, ಪ್ರಜಾಮತ ಸಿಗೋದು. ಈಗ ಯಾವ ಮನೆಗಳಲ್ಲೂ ಕೂಡ ಯಾವ ವಾರಪತ್ರಿಕೆಗಳು ಇಲ್ಲ. ಈಗ ಆಲ್ಮೋಸ್ಟ್ ಎಲ್ಲವೂ ಕೂಡ ಬಂದಾಗಿದೆ. ಅದೇ ರೀತಿ ಕಾದಂಬರಿಗಳು, ಎಂತೆಂಥ ಖ್ಯಾತನಾಮರ ಕಾದಂಬರಿಗಳು ಮನೇಲಿ ಇರ್ತಾರೆ. ಯಾರೋ ಒಬ್ಬರು ಕೈಲಿ ಪುಸ್ತಕ ಹಿಡ್ಕೊಂಡು ಪುಸ್ತಕ ಓದೋರು, ಇಲ್ಲ ಪೇಪರ್ ಓದೋರು. ಇವತ್ತು ನಾವೆಲ್ಲ ಓದೋದನ್ನು ಬಿಟ್ಟು ಬರೀ ಮೊಬೈಲ್ ನೋಡೋದನ್ನ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲ ಓದೋದು ಪೇಪರ್ ಕೂಡ ಅದರಲ್ಲೇ ಓದ್ತಾರೆ, ನ್ಯೂಸ್ ಪೇಪರ್ ಕೂಡ ನೀವು ಅದರಲ್ಲೇ ಓದ್ತಾರೆ ಮೊಬೈಲ್ನಲ್ಲಿ. ಈಗ ಎಲ್ಲ ನಾವು ಮೊಬೈಲ್ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ 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 ನಾವು ಆ ತಂತ್ರಜ್ಞಾನಕ್ಕೆ ಅಡಿಯಾಳುಗಳಾಗ್ಬಿಟ್ಟಿದ್ದೀವಿ. ಹೀಗಾಗಿ ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆ ಆಗಿದೆ. ಈಗೇನೋ ಕಷ್ಟಪಟ್ಟು ದಿನಪತ್ರಿಕೆಗಳನ್ನು ನಡೆಸ್ತಾ ಇದ್ದಾರೆ. ದಿನಪತ್ರಿಕೆಗಳ ಪ್ರಸಾರ ಸಂಖ್ಯೆ ಕಡಿಮೆ ಆಗಿಲ್ಲ. ಇವತ್ತು ಮನೆಗಳಲ್ಲಿ ದಿನಪತ್ರಿಕೆಗಳನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಅದನ್ನು ಪ್ರಾಣೇಶ್ ಸರ್ ಹೇಳಿದಂಗೆ ಒಂದು ಪೇಪರ್ನ ಒಂದು 2 ನಿಮಿಷದಲ್ಲಿ ಓದಿ ಹೆಡ್ಲೈನ್ಸ್ ಓದಿ ಮುಗಿಸ್ಬಿಡ್ತಾರೆ. ಹೀಗಾಗಿ ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆ ಆಗ್ತಾ ಇರೋದು ಅತ್ಯಂತ ಕಳವಳ. ಕನ್ನಡ ರಾಜ್ಯೋತ್ಸವ ಅಂತಂದರೆ ಅದೊಂದು ಸಂಭ್ರಮ. ಕನ್ನಡ ಅಂತಂದರೆ ಒಂದು ಶಕ್ತಿ, ಕನ್ನಡಿಗ ಅಂತಂದರೆ ಒಂದು ಹೆಮ್ಮೆ. ನಾವೆಲ್ಲ ಕನ್ನಡಿಗರು ಅನ್ನೋದೇ ಒಂದು ಹೆಮ್ಮೆ. ಹಾಗಾಗಿ ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಹಲವಾರು ಭಾಷೆಗಳಿದೆ. ಕನ್ನಡ ಇದೆ, ತೆಲುಗು ಇದೆ, ತಮಿಳಿದೆ. ಈಗ ನಾನು ಬಂದ ತಕ್ಷಣ ತೆಲುಗು ಒಬ್ಬರು ಮಾತಾಡ್ಸಿದ್ರು, ಏನು ಸರ್ ಬಾಗುದಾರ ಅಂತಂದ್ರು. ಹಾಗೇನೆ ಹಲವಾರು ಭಾಷೆಗಳಿದ್ದಾವೆ. ಎಷ್ಟೇ ಭಾಷೆಗಳಿರಲಿ, ಆದರೆ ನಾನು ಕನ್ನಡ ಅನ್ನೋದನ್ನ, ನಾನು ಕನ್ನಡಿಗ ಅನ್ನೋದನ್ನ ಯಾರು ಕೂಡ ಮರಿಬಾರ್ದು. ಯಾಕೆಂತಂದರೆ ಕನ್ನಡಿಗ ಅನ್ನೋದು ನಮ್ಮ ಹೆಮ್ಮೆ. ಕನ್ನಡದಲ್ಲೂ ಕೂಡ ಹಲವಾರು ಭಾಷೆಗಳಿದ್ದಾವೆ. ಈಗ ಉದಾಹರಣೆಗೆ ನಮ್ಮ ಕೋಲಾರದಲ್ಲೇ ಒಂಥರ ಭಾಷೆ, ಅಲ್ಲಿನ ಕನ್ನಡನೇ ಒಂಥರ. ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.